ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಮೈಂಡ್ಫುಲ್ನೆಸ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಂಡ್ಫುಲ್ನೆಸ್ಸನ್ನು ನಾವು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ವಿ. ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಉಷಾ ವಸ್ತಾರೆಯವರು ಬಹಳ ಸಂದರ್ಭಗಳಲ್ಲಿ ಅದನ್ನು ಹೇಳ್ತಾನೆ ಬಂದಿದ್ದಾರೆ. ಸುಮಾರು 15 ವರ್ಷಗಳ ಹಿಂದೆಯೇ ನಾವು ಮೈಂಡ್ಫುಲ್ನೆಸ್ ಬಗ್ಗೆ ಮಾತನಾಡ್ತಾ ಬಂದ್ವಿ. ಹಾಗಾದರೆ ಏನು ಮೈಂಡ್ಫುಲ್ನೆಸ್ ಅಂದರೆ? ಬಹಳ ಜನ ಅಂದ್ಕೋತಾರೆ, ಓ ಅದಾ ಒಂದು ಮೆಡಿಟೇಷನ್ ಬಿಡಿ, ಮೆಡಿಟೇಷನ್ನೇ ಇರಬೇಕು, ಮೈಂಡ್ಫುಲ್ನೆಸ್ ಅಂದರೆ ಮತ್ತಿನ್ನೇನಿರುತ್ತೆ, ಹೀಗೆ ಕೇಳುವವರು ಇದ್ದಾರೆ. ಆದರೆ ಮೈಂಡ್ಫುಲ್ನೆಸ್ ಬಗ್ಗೆ ಯಾಕೆ ಇಷ್ಟೆಲ್ಲ ನಾನು ಮಾತನಾಡ್ತೀನಿ ಅಂದರೆ, ಮನಸ್ಸಿನ ಮೂಲ ಸ್ವಭಾವವನ್ನು ಅರ್ಥ ಮಾಡಿಸ್ತೀನಿ. ಆಗ ಮೈಂಡ್ಫುಲ್ನೆಸ್ ಅನ್ನೋದು ಇನ್ನಷ್ಟು ಅರ್ಥವಾಗತ್ತೆ. ಕೇವಲ ಕೆಲವೇ ರೀತಿಯಾದಂತಹ ಮನಸ್ಸಿನ ಸ್ವಭಾವವನ್ನು ಹೇಳ್ತೀನಿ. ಮನಸ್ಸಿನಲ್ಲಿ ಆಲೋಚನೆಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಅದೀಗಾಗಲೇ ನಮ್ಮ ಚಾನಲ್ ನೋಡುವವರಿಗೆ ಗೊತ್ತಾಗೋಗಿದೆ. ಒಂದು ದಿನಕ್ಕೆ 16,000ದಿಂದ 65,000ದವರೆಗೂ ಆಲೋಚನೆಗಳು ಬರುತ್ತೆ. ಅಂದರೆ ಅಷ್ಟು ವೇಗವಾಗಿ ಆಲೋಚನೆಗಳು ಬಂದಾಗ ಏನಾಗುತ್ತೆ, ನಮಗೆ ಯಾವುದನ್ನು ಕೂಡ ಫೋಕಸ್ ಮಾಡೋಕ್ಕೆ ಆಗಲ್ಲ. ಹೌದಾ? ಆಲೋಚನೆಗಳು ಅಷ್ಟು ತೀವ್ರವಾಗಿ ಬರುತ್ತೆ. ಅದಕ್ಕೆ ಭೇದ ಭಾವವೇ ಇಲ್ಲ. ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಹಾಗಾಗಿ ಇವತ್ತು ನಮಗೆ ಫೋಕಸ್ ಮಾಡೋದು ಕಷ್ಟವಾಗ್ತಾ ಇದೆ. ನಾವು ಮಕ್ಕಳಿಗೆ ಮಾತ್ರ ಹೇಳ್ತಾ ಇದ್ದೀವಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ. ನಮಗೂ ಕೂಡ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಜಾಸ್ತಿ ಹೊತ್ತು. ಎರಡನೆಯದು, ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಹೇಗಿರುತ್ತೆ ಅಂದರೆ, ಒಂದು, ಅದು ಮುಗಿದು ಹೋಗಿರುವಂಥದ್ದು. ಎರಡನೆಯದು, ಮುಂದೆ ಆಗುವಂಥದ್ದು. ಅಂದರೆ ನಮ್ಮ ಆಲೋಚನೆಗಳು ಈಗ ಈ ಕ್ಷಣದ್ದು ಆಗಿರಲ್ಲ, ಕಳೆದು ಹೋಗಿದ್ದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಅವತ್ತು ಹಾಗಾಯಿತು, ಇವತ್ತು ಹೀಗಾಯಿತು ಅನ್ನೋದೇ ಹಳೆಯದೊಂದು ರೀಲ್ ಬಿಚ್ಕೊಂಡಾಗ ಬಿಚ್ಕೊಳ್ಳುತ್ತೆ. ಭವಿಷ್ಯದ ಬಗೆಗೆ ಆತಂಕದ ಆಲೋಚನೆಗಳು ಪದೇ ಪದೇ ಬರ್ತಾ ಇರುತ್ತೆ. ಮುಗಿದು ಹೋಗಿದ್ದು ಮತ್ತು ಮುಂದೆ ಬರುವಂಥದ್ರ ಬಗ್ಗೆನೇ ಮನಸ್ಸು ಯೋಚನೆ ಮಾಡ್ತಾ ಇರೋದ್ರಿಂದ ಗಡಿಯಾರದ ಪೆಂಡ್ಯುಲಮ್ ಥರ ಅದು ಹೀಗೆ ಹೀಗೆ ಓಡಾಡ್ತಾ ಇರುತ್ತೆ. ಮನಸ್ಸನ್ನು ಇಲ್ಲಿ ಹಿಡಿದು ನಿಲ್ಲಿಸೋದು ಕಷ್ಟವಾಗಿರುತ್ತೆ. ಅಂದರೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಒಂದೇ ಕಡೆಗೆ ಇರಲ್ಲ. ಏನೋ ಮಾಡ್ತಾ ಇರುತ್ತೆ ದೇಹದ ಚಟುವಟಿಕೆಗಳು, ಆದರೆ ಮನಸ್ಸು ಇನ್ನೆಲ್ಲಿಯೂ ಇರುತ್ತೆ. ನಾವಿಲ್ಲಿ ಕೂತಿರ್ತೀವಿ, ಮನಸ್ಸಿನೆಲ್ಲಿಯೂ ಇರುತ್ತೆ. ಇದು ಮನಸ್ಸಿನ ಸಹಜ ಗುಣ. ಇನ್ನು ಮುಖ್ಯವಾದ ಇನ್ನೊಂದು ಸಂಗತಿ, ಮನಸ್ಸು ನಕಾರಾತ್ಮಕವಾದದ್ದನ್ನು ಕಚ್ಚಿ ಹಿಡಿಯುತ್ತೆ. ಅದು ನಕಾರಾತ್ಮಕವಾದಂತಹ ಭಾವನೆ, ನಕಾರಾತ್ಮಕವಾದ ಘಟನೆ, ನಕಾರಾತ್ಮಕವಾದ ಆಲೋಚನೆಗಳು ಮತ್ತು ನಕಾರಾತ್ಮಕವಾದಂತಹ ಎಷ್ಟು ಮಾತುಗಳು, ಸಂದರ್ಭಗಳು ಎಲ್ಲ ಕೂಡ ಅದನ್ನು ಮನಸ್ಸು ಗಟ್ಟಿಯಾಗಿ ಕಚ್ಚಿ ಹಿಡಿಯುತ್ತೆ. ಇದರಿಂದಾಗಿ ನಾವು ಯಾವುದನ್ನು ಕೂಡ ಅದು ಇರುವ ಹಾಗೆ ನೋಡೋದಕ್ಕೆ ನಮಗಾಗಲ್ಲ. ಯಾಕೆಂದರೆ ಈ ಹಿಂದಿನ ಒಂದು ನೆನಪುಗಳು ನಮ್ಮನ್ನು ಆವರಿಸಿರೋದ್ರಿಂದ ಅದನ್ನು ಹೊಸದಾಗಿ ನಮಗೆ ನೋಡೋದು ಕಷ್ಟವಾಗುತ್ತೆ. ಮನಸ್ಸಿನ ಈ ಗುಣವನ್ನು ಒಂದು ಕಡೆಗೆ ಇಟ್ಟು ಈಗ ಮೈಂಡ್ಫುಲ್ನೆಸ್ಸನ್ನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಇಷ್ಟೆಲ್ಲ ಅರ್ಥ ಮಾಡಿಸಿದ್ರೂ ಕೂಡ ಮೈಂಡ್ಫುಲ್ನೆಸ್ಸನ್ನು ಅಷ್ಟು ಸುಲಭವಾಗಿ ಅನುಭವಕ್ಕೆ ತರದೇ ಹೋದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಮೈಂಡ್ಫುಲ್ನೆಸ್ ಮೂರು ಮುಖ್ಯವಾದ ಸಂಗತಿಗಳನ್ನು ಹೇಳುತ್ತೆ. ಆ ಮೂರು ಮುಖ್ಯ ಸಂಗತಿಗಳನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ. ಮೊದಲನೆಯದು ಫೋಕಸ್ ಮಾಡೋದು. ಏನು ಮಾಡ್ತಾ ಇದ್ದೀರೋ ಅದನ್ನು ತುಂಬ ಫೋಕಸ್ಸಿಂಗಾಗಿ ಮಾಡಬೇಕು. ಏನೇ ಮಾಡ್ತಾ ಇರ್ಬೋದು, ನಾನೊಂದು ಕಾಫಿ ಕುಡಿತಾ ಇದ್ದೀನ, ಅದನ್ನೇ ಫೋಕಸ್ ಆಗಿ. ನಾನೇನೋ ಬರಿತಾ ಇದ್ದೀನ, ಫೋಕಸ್ಸಿಂಗಾಗಿ. ಅಡುಗೆ ಮಾಡ್ತಾ ಇದ್ದೀನ, ಅದನ್ನೇ ಫೋಕಸ್ಸಿಂಗಾಗಿ. ಏನು ಮಾಡ್ತಾ ಇದ್ದೀನೋ ಅದನ್ನೇ ಫೋಕಸ್ಸಿಂಗಾಗಿ ಮಾಡೋ, ತುಂಬ ಫೋಕಸ್ ಆಗಿರಬೇಕು. ಎರಡನೆಯದು ಪ್ರಸ್ತುತದಲ್ಲಿ ಬದುಕೋದು. ಈಗ ಈ ಕ್ಷಣದಲ್ಲಿ ಬದುಕಬೇಕು. ನಾವು ಇಲ್ಲ ನಿನ್ನೆಯಲ್ಲಿ ಅಥವಾ ನಾಳೆಯಲ್ಲಿ ಬದುಕ್ತಾ ಇರ್ತೀವಲ್ಲ, ಅಂತಹ ನಮ್ಮ ಆಲೋಚನೆಯನ್ನು ಈಗ ಈ ಕ್ಷಣಕ್ಕೆ ತಂದು ನಿಲ್ಲಿಸಬೇಕು. ನಾವು ಪ್ರಸ್ತುತದಲ್ಲಿ ಬದುಕಬೇಕು.
ದೇಹ ಮತ್ತು ಮನಸ್ಸು ಎರಡೂ ಕೂಡ ಇಲ್ಲೇ ಇರಬೇಕು. ಮೂರನೆಯದು ನಾನ್ ಜಡ್ಜ್ಮೆಂಟಲ್. ಯಾವುದೇ ತೀರ್ಮಾನವಿಲ್ಲದೆ, ಯಾವುದೇ ಪೂರ್ವಗ್ರಹವಾದಂತಹ ಒಂದು ಅಭಿಪ್ರಾಯಗಳಿಲ್ಲದೇನೆ ನಾವು ಒಂದು ವ್ಯಕ್ತಿ, ಘಟನೆ, ಸಂದರ್ಭ, ಸನ್ನಿವೇಶ ಎಲ್ಲವನ್ನು ನೋಡುವ ಹಾಗಾಗಬೇಕು. ತುಂಬ ಹೊಸದಾಗಿ ಅದನ್ನು ನೋಡಿದ ಹಾಗೆ ಇರಬೇಕು. ಈ ನಾನ್ ಜಡ್ಜ್ಮೆಂಟಲ್ ಅನ್ನೋದು ತುಂಬ ಕ್ಲಿಷ್ಟವಾದದ್ದು, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆಗಲೇ ನಮ್ಮ ಒಳಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಇದು ಹೀಗೆ ಇದು ಹಾಗೆ ಅಂತ. ಕಪ್ಪು ಬಿಳುಪು ಎನ್ನುವ ಹಾಗೆ, ಇದು ಸರಿ ತಪ್ಪು ಎನ್ನುವ ಒಂದು ಚೌಕಟ್ಟುಗಳನ್ನು ನಾವು ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇವ್ರು ಹಾಗೆ ಇವ್ರು ಹೀಗೆ ಅಂತ ಲೇಬಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಅತ್ಯಂತ ನಾನ್ ಜಡ್ಜ್ಮೆಂಟಲ್ ಆಗಿ, ಅಂದರೆ ಯಾವ ತೀರ್ಮಾನವೂ ಇಲ್ಲದೆ ಮೊದಲ ಬಾರಿಗೆ ಹೀಗೆ ನೋಡ್ತಾ ಇದ್ದೀವಿ ಅಷ್ಟೇ ಎನ್ನುವ ಹಾಗೆ ಏನನ್ನೂ ನಮಗೆ ನೋಡೋದಕ್ಕೆ ಸಾಧ್ಯ ಆಗೋದು ನಾವು ಮೈಂಡ್ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡಿಕೊಂಡಾಗ. ಮೈಂಡ್ಫುಲ್ ಲಿವಿಂಗ್ ಅನ್ನೋದಿರ್ಬೋದು, ಮೈಂಡ್ಫುಲ್ ಈಟಿಂಗ್ ಅನ್ನೋಂಥದ್ದು ಈಗ ಮೈಂಡ್ಫುಲ್ ತುಂಬ ಕೇಳಿ ಬರ್ತಾ ಇರುವಂತಹ ಪದವಾಗಿದೆ. ಇದಕ್ಕೆ ಪ್ರತಿದಿನ ಕೆಲವೇ ನಿಮಿಷಗಳಾದರೂ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಿಧಾನಕ್ಕೆ ಇದನ್ನು ಅಭ್ಯಾಸ ಮಾಡಿಕೊಳ್ಬೋದು. ಯಾವುದನ್ನೇ ಆದರೂ ಅಭ್ಯಾಸದಿಂದ ಮಾತ್ರ ನಾವು ಸಾಧಿಸಬಹುದು. ಹಾಗಾಗಿ ಅಭ್ಯಾಸ ಅನ್ನೋದು ತುಂಬ ಮುಖ್ಯವಾದದ್ದು. ಮೈಂಡ್ಫುಲ್ನೆಸ್ ಕೂಡ ಅಂಥ ಒಂದು ಅಭ್ಯಾಸ ಆಗಿರುತ್ತೆ. ಮೈಂಡ್ಫುಲ್ ಲಿವಿಂಗ್ ಅನ್ನೋದು ನಮ್ಮ ಎಲ್ಲರ ಜೀವನವನ್ನು ಕೂಡ ತುಂಬ ಎತ್ತರಕ್ಕೆ ಏರಿಸುವ ಬಹುದೊಡ್ಡ ಸಾಧನವಾಗಿದೆ. ಭರವಸೆ ಅನೇಕ ಸಂಗತಿಗಳ ಮೂಲಕ ನಮ್ಮ ಜೀವನದ ಸುಧಾರಣೆಗೆ ಶ್ರಮ ಪಡ್ತಾ ಇದೆ ಅಂತ ಹೇಳಲ್ಲ. ನಮ್ಮ ಜೀವನದ ಸುಧಾರಣೆಗೆ ನಾವು ಎಲ್ಲರೂ ಕೂಡ ಎಫರ್ಟ್ ಹಾಕಬಹುದು ಎನ್ನುವುದನ್ನು ಹೇಳ್ತಾ ಇದೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.